ಎಲ್ರೂ ಮೀಟಿಂಗ್ ರೂಮ್ ಇಂದ ಹೊರಬಂದ ಮೇಲೆ ಕರಣ್, ರಾಹುಲ್ ಮತ್ತೆ ಮೀಶಾ ಮಾತ್ರ ಅಲ್ಲೇ ಉಳ್ಕೊಂಡ್ರು. ಬ್ರೋ, ಅಸ್ಲಿಗೆ ಇಲ್ಲೇನ್ ನಡೀತಿದೆ ಅಂತ ನೀನ್ ನನ್ಗೆ ಹೇಳ್ತೀಯಾ? ಈ ಹುಡುಗಿ ಮೀಶಾ ಮಾತ್ ಮುಗ್ಸೋ ಮುನ್ನಾನೆ ಕರಣ್ ಅವಳ ಪ್ರಶ್ನೆನ ಅರ್ಧಕ್ಕೆ ಕಟ್ ಮಾಡ್ದ. ಆ ಹುಡುಗಿ ಶ್ರೀಮತಿ ಕಾವ್ಯ ಆದಿತ್ಯ ರಾಜ್, ಬಿಗ್ ಬ್ರೋ ಅವರ ಅಸಿಸ್ಟೆಂಟ್ ಕವನ ಅಲ್ಲ, ಅವಳು ಬ್ರೋ ಅವ್ರ ವೈಫ್. ಕರಣ್ ರಾಹುಲ್ ಮತ್ತೆ ಮೀಶಾರನ್ನ ನೋಡ್ತಾ ಯಾವುದೋ ದೊಡ್ಡ ಫಜಲ್ ಸಾಲ್ವ್ ಮಾಡಿದಾಗೆ ಸಖತ್ ಸ್ಟೈಲಿಶ್ ಆಗಿ ಆನ್ಸರ್ ಮಾಡ್ದ. ಇದ್ ಕೇಳಿದ್ ರಾಹುಲ್ಗೆ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಆದ ಹಾಗಾಗಿತ್ತು. ಈ ಮುಗ್ಧವಾಗಿ ಕಾಣೋ ಹುಡುಗಿ ಅಷ್ಟೊಂದು ಡ್ರೆಸ್ ಮಾಡ್ಕೊಂಡಿದ್ ಹುಡುಗಿನ ಚೇರ್ ಮೇಲೆ ಕುಳಿತ ಮೀಶಾ ಆಶ್ಚರ್ಯದಿಂದ ಕೇಳಿದ್ಲು. ರಾಹುಲ್ ಮಾತ್ರ ಇನ್ನೂ ಆ ಶಾಕ್ನಿಂದ ಹೊರಬರ್ದೆ ಸೈಲೆಂಟ್ ಆಗಿದ್ದ. ಅದೆಲ್ಲ ಸರಿ, ಆದ್ರೆ ನನ್ಗೊಂದ್ ಮ್ಯಾಟರ್ ಅರ್ಥ ಆಗ್ತಿಲ್ಲ. ಬಿಗ್ ಬ್ರೋಗೆ ಸಡನ್ ಆಗಿ ಏನಾಯ್ತು? ಸತ್ಯ ಗೊತ್ತಾದ್ಮೇಲೆ ಜ್ವಾಲಾಮುಖಿ ತರ ಬ್ಲಾಸ್ಟ್ ಆಗೋ ಬದಲು ಅವ್ರು ಯಾಕೆ ಇಷ್ಟೊಂದು ಸ್ವೀಟ್ ಆಗಿ ಬಿಹೇವ್ ಮಾಡ್ತಿದ್ದಾರೆ? ಮೀಶಾ ಪೂರ್ತಿ ಕನ್ಫ್ಯೂಸ್ ಆಗಿ ಕೇಳಿದ್ಲು. ಕರಣ್ ತನ್ನ ಬೆರಳಿಂದ ಹಣೆನ ಉಜ್ತಾ ರಾಹುಲ್ ಕಡೆ ನೋಡಿ ಅಂದ, ಬಿಗ್ ಬ್ರೋ ಇನ್ ಸ್ವಲ್ಪ ದಿನ ಹೀಗೆ ಸ್ವೀಟ್ ಆಗಿ ಬಿಹೇವ್ ಮಾಡಿದ್ರೆ ಸಾಕು, ನನಗ್ ಪಕ್ಕ ಡಯಾಬಿಟಿಸ್ ಬಂದೇ ಬರುತ್ತೆ ಬ್ರೋ. ಕರಣ್ ಇದನ್ನ ಹೇಳ್ತಾ ರಾಹುಲ್ ಏನಾದ್ರೂ ರಿಯಾಕ್ಟ್ ಮಾಡ್ತಾನ ಅಂತ ವೇಟ್ ಮಾಡ್ತಿದ್ದ. ಆದ್ರೆ ಆದಿತ್ಯನ ಪ್ರತಿಯೊಂದು ಮೂವ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದ ರಾಹುಲ್ ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗ್ ಹೋಗಿದ್ದ. ಅವನು ಅವರಿಬ್ರಿಗೂ ಒಂದು ಮಾತು ಹೇಳ್ದೆ ಮೌನವಾಗಿ ಆ ರೂಮ್ನಿಂದ ಹೊರಟು ಹೋದ. ರಾಹುಲ್ಗೆ ಆದಿತ್ಯನ ಜೊತೆ ಮಾತಾಡ್ಲೇಬೇಕಿತ್ತು. ಅವನು ಆದಿತ್ಯನ್ ಕ್ಯಾಬಿನ್ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಕಾವ್ಯ ನೆಲದ ಮೇಲೆ ಬಿದ್ದಿದ್ದ ಆ ಕಾಗದಗಳನ್ನ ಎತ್ಕೊಳ್ತಿರೋದನ್ನ ನೋಡ್ದ. ಬಾಗ್ಲು ತೆರೆಯೋ ಶಬ್ದ ಕೇಳಿ ಅವಳು ಹಿಂದೆ ತಿರುಗಿ ನೋಡಿದ್ಲು. ರಾಹುಲ್ ಬಾಗ್ಲತ್ರನೇ ನಿಂತು ಅವಳನ್ನೇ ನೋಡ್ತಿದ್ದ. ಅವಳು ರಾಹುಲ್ ಕಡೆ ಒಂದು ಸಣ್ಣ ಲುಕ್ ಕೊಟ್ಟು ಮತ್ತೆ ಆ ಪೇಪರ್ಸ್ ಎತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅಂದಹಾಗೆ ನಾನು ನಿನ್ನನ್ನ ಏನಂತ ಕರಿಬೇಕು? ಶ್ರೀಮತಿ ರಾಜ್ ಅಂತಾನಾ, ಕವನ ಅಂತಾನಾ, ಅಥವಾ ಅತ್ಗೆ ಅಂತಾನಾ? ರಾಹುಲ್ ತನ್ನ ಕೈಗಳನ್ನ ಮಡಚಿ ಬಾಗಿಲಿಗೆ ಒರಕೊಂಡು ಪೂರ್ತಿ ಕ್ಯೂರಿಯಾಸಿಟಿಯಿಂದ ಕೇಳ್ದ. ಕಾವ್ಯ ಆ ಕಾಗದಗಳನ್ನ ಟೇಬಲ್ ಮೇಲಿಟ್ಟು ರಾಹುಲ್ ಕಡೆ ನೋಡಿದ್ಲು. ನನ್ನನ್ನ ಏನ್ ಬೇಕಾದ್ರೂ ಕರೀರಿ ರಾಹುಲ್, ಆ 3 ಹೆಸರುಗಳು ನನ್ನ ಲೈಫಲ್ಲಿ ತಮ್ಮದೇ ಆದ ಐಡೆಂಟಿಟಿಯನ್ನ ಹೊಂದಿದೆ ಅಂತ ತನ್ನಲ್ಲೇ ಒಂದು ಸಣ್ಣ ನಗು ಬೀರಿ ಹೇಳಿದ್ಲು. ರಾಹುಲ್ ಅವಳ ಹತ್ರ 2 ಹೆಜ್ಜೆ ಬಂದು ಹೇಳ್ದ, ಸೇಡ್ ತೀರಿಸ್ಕೊಳ್ಳೋದು ಅಥವಾ ಅವನನ್ನ ಮತ್ತೆ ನಿನ್ನ ಹತ್ರಕ್ಕೆ ಮರಳಿ ತರೋದು, ಇದೆಲ್ಲ ಪೂರ್ತಿ ಚೈಲ್ಡಿಶ್ ಇಮ್ಯಾಜಿನೇಷನ್. ಖಂಡಿತ ಈ ಐಡಿಯಾ ಆ ಗ್ರೇಟ್ ವೀರೇಂದ್ರ ರಾಜ್ ಅವರಿಂದಾನೇ ಬಂದಿರಬೇಕು. ಯಾಕಂದ್ರೆ ಮಾಧವಿ ಆಂಟಿ ಖಂಡಿತ ಇಂಥ ಮೂರ್ಖತನದ ಪ್ಲಾನ್ಸ್ ಕೊಡೋಕೆ ಸಾಧ್ಯನೇ ಇಲ್ಲ. ಆಮೇಲೆ ಏನೋ ಯೋಚನೆ ಮಾಡಿ ಸಡನ್ ಆಗಿ ಆಶ್ಚರ್ಯದಿಂದ ಕಾವ್ಯಾಳನ್ನ ನೋಡ್ದ. ಮಾಧವಿ ಆಂಟಿ ನಿನ್ನನ್ ಯಾಕೆ ತಡೀಲಿಲ್ಲ? ತನ್ನ ಮಗನ್ ಪ್ರತಿಯೊಂದು ಬಿಹೇವಿಯರ್ ಗೊತ್ತಿದ್ರು ಅವ್ರು ಹೇಗಿದಕ್ಕೆ ಒಪ್ಕೊಂಡ್ರು? ನೀವೀಗ ಏನ್ ಹೇಳಕ್ ಬರ್ತಿದ್ದೀರಾ ರಾಹುಲ್? ನಿಮ್ ಫ್ರೆಂಡ್ ಆದಿತ್ಯ ನನಗ್ ಮಾಡಿದ್ದೆಲ್ಲ ಸರಿ ಅಂತ ನಿಮ್ಗೆ ಅನ್ಸುತ್ತಾ? ಕಾವ್ಯ ತಣ್ಣನೆಯ ಧ್ವನಿಯಲ್ಲಿ ಅವನನ್ನೇ ಪ್ರಶ್ನೆ ಮಾಡಿದ್ಲು. ಇಲ್ಲ ಕವನ, ನಾನು ಏನ್ ಹೇಳೋಕ್ ಬರ್ತಿದ್ದೀನಿ ಅಂದ್ರೆ ಅವನ್ ತಪ್ಪು ಮಾಡಿದಾನೆ ಅನ್ನೋದು ನಿಜ, ಆದ್ರೆ ಆ ಮನೇಲಿ ಯಾರು ಕೂಡ ಸರಿ ಇಲ್ಲ ಅಂತ ರಾಹುಲ್ ಒಂದ್ ಸಣ್ಣ ಗ್ಯಾಪ್ ಕೊಟ್ಟು ಹೇಳ್ದ, ನಿನ್ನನ್ನು ಸೇರಿಸಿ. ರಾಹುಲ್ ಈಗ ಹೇಳ್ತಾ ಕಾವ್ಯ ಕಡೆ ನೋಡ್ದ. ಕಾವ್ಯ ಅದಕ್ಕೆ ಯಾವುದೇ ಆನ್ಸರ್ ಮಾಡ್ದೆ ಅಲ್ಲಿಂದ ಹೋಗೋಕೆ ಮುಂದಾದ್ಲು. ಅವನ ಈ ಎಲ್ಲಾ ಹೇಟ್ರೇಡ್ಗೆ ಪ್ರೀತಿಯಿಂದ ಆನ್ಸರ್ ಕೊಡಿ ಅದಕ್ಕೆ, ಅವಾಗ ಅವನ್ ಖಂಡಿತ ಚೇಂಜ್ ಆಗ್ತಾನೆ. ಒಂದ್ ವೇಳೆ 2 ಸೈಡಿಂದ ಹೀಗೆ ಫೈರ್ ಸ್ಟಾರ್ಟ್ ಆದ್ರೆ ಎಲ್ಲವೂ ಪೂರ್ತಿ ಡಿಸ್ಟ್ರಾಯ್ ಆಗುತ್ತೆ ಅಂತ ರಾಹುಲ್ ಹೇಳಿ ಬಾಗಿಲಿಂದ ಸೈಡ್ಗೆ ಸರ್ದ. ಬಹುಶಃ ಅದವನ ಚೈಲ್ಡ್ಹುಡ್ ಹ್ಯಾಬಿಟ್ ಇರಬಹುದು ರಾಹುಲ್. ನಿನ್ನ ಫ್ರೆಂಡ್ಗೆ ಪ್ರೀತಿನ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ, ಅವನ್ ಆಟ ಆಡ್ತಿದ್ದಾನೆ. ಮತ್ತೆ ಕಾವ್ಯ ಟೇಬಲ್ ಮೇಲಿರೋ ಆ ಕಾಗದಗಳನ್ನ ನೋಡ್ತಾ ಕಂಟಿನ್ಯೂ ಮಾಡಿದ್ಲು. ಜನರು ಹ್ಯಾಪಿ ಲೈಫ್ ನಲ್ಲಿ ಬಿರುಗಾಳಿ ಕ್ರಿಯೇಟ್ ಮಾಡೋದನ್ನ ಅವನು ಎಂಜಾಯ್ ಮಾಡ್ತಾನೆ. ಆಮೇಲೆ ರಾಹುಲ್ ಕಣ್ಣಲ್ಲಿ ಕಣ್ಣೀಟ್ ಹೇಳಿದ್ಲು, ಅವನ್ ಕೊಡೋ ಈ ಹೊಡೆತಗಳಿಗೆ ಪ್ರೀತಿಯಿಂದ ರಿಯಾಕ್ಟ್ ಮಾಡಕ್ಕೆ ನಾನೇನ್ ಸೇಂಟ್ ಅಲ್ಲ. ಅವನು ಆಟ ಆಡ್ತಿದ್ದಾನೆ ಅಂದ್ರೆ ಹಾಗೆ ಆಗ್ಲಿ, ನಾನು ರೆಡಿ ಇದ್ದೀನಿ. ಅವಳು ಪೂರ್ತಿ ಕೋಪದಿಂದ ಈ ಮಾತು ಹೇಳಿದ್ಲು. ರಾಹುಲ್ ಅವಳು ಹೊರಗೆ ಹೋಗೋದನ್ನ ನೋಡ್ತಾ ನಿಸ್ಸಹಾಯಕವಾಗಿ ತಲೆ ಅಲ್ಲಾಡಿಸ್ದ. ಓಹೋ, ಈಗ ನನ್ ಪೂರ್ತಿ ಮ್ಯಾಟರ್ ಅರ್ಥ ಆಗ್ತಿದೆ. ವೀರೇಂದ್ರ ರಾಜ್ ತನ್ನ ಮೊಮ್ಮಗನಿಗೆ ಹೆಂಡತಿನ ಸೆಲೆಕ್ಟ್ ಮಾಡಿಲ್ಲ, ಬದಲಾಗಿ ಅವನನ್ನ ಎದುರಿಸೋಕೆ ಇನ್ನೊಂದು ಬಿರುಗಾಳಿನ ರೆಡಿ ಮಾಡಿದ್ದಾರೆ.
ರಾಹುಲ್ ಒಂದು ದೀರ್ಘವಾದ ಉಸಿರು ತಗೊಂಡು ಟೇಬಲ್ ಮೇಲಿದ್ದ ಆ ಪೇಪರ್ ಓದೋಕೆ ಸ್ಟಾರ್ಟ್ ಮಾಡ್ದ. ಇನ್ನೊಂದ್ ಕಡೆ ಆದಿತ್ಯ ಲಿಫ್ಟ್ ಕಡೆಗೆ ನಡ್ಕೊಂಡು ಹೋಗ್ತಿದ್ದ. ಅವನ್ ಕಣ್ಣುಗಳು ಪೂರ್ತಿ ತನ್ನ ಫೋನ್ ಮೇಲೆ ನೆಟ್ಟಿದ್ವು. ಒಂದ್ ಕೈ ಜೇಬಲ್ಲಿತ್ತು, ಇನ್ನೊಂದ್ ಕೈಯಲ್ಲಿ ಫೋನ್ ಹಿಡಿದಿದ್ದ. ಜೈ ಅವನ್ ಹಿಂದೆನೆ ಓಡ್ತಾ ಏನೇನೋ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ. ಲಿಫ್ಟ್ ಹತ್ರ ನಿಂತಿದ್ದ ಆದಿತ್ಯನ್ ಹಿಂದೆ ಬಂದ ಜೈ. ಅವನ ಆ ಉರಿಯುತ್ತಿರೋ ಕಣ್ಗಳನ್ನ ನೋಡಿ ಹೆದ್ರು ಬಿಟ್ಟ. ಸಾರಿ ಸರ್ ಅಂತ ಮೆಲ್ಲಗೆ ಹೇಳಿ ಪಟಪಟ ಅಂತ ಲಿಫ್ಟ್ ಬಟನ್ ಒತ್ತದ. ಲಿಫ್ಟ್ ಓಪನ್ ಆಗ್ತಿದ್ದ ಹಾಗೆ ಆದಿತ್ಯ ಒಳಗೋಗೋಕೆ ಹೋದ. ಅಷ್ಟರಲ್ಲಿ ವೀರೇಂದ್ರ ರಾಜ್ ಹಿಂದಿನಿಂದ ಅವನನ್ನ ಕೂಗಿ ನಿಲ್ಸಿದ್ರು. ಅಜ್ಜನ ಧ್ವನಿ ಕೇಳಿದ ಆದಿತ್ಯ ತನ್ನಲ್ಲೇ ಗೊಣಗ್ಕೊಂಡ. ಇವತ್ತು ಎಲ್ರಿಗೂ ಒಂದೇ ದಿನ ನನ್ನ ಜೊತೆ ಕ್ವಿಜ್ ಗೇಮ್ ಮಾಡ್ಬೇಕು ಅಂತ ಆಸೆ ಬಂದಿದೆ ಅನ್ಸುತ್ತೆ ಅಂತ ಸಖತ್ ವ್ಯಂಗ್ಯವಾಗಿ ಹೇಳ್ದ. ಆಮೇಲೆ ನಿಧಾನವಾಗಿ ತಿರುಗಿ ವೀರೇಂದ್ರ ರಾಜ್ ಕಡೆ ನೋಡ್ದ. ವೀರೇಂದ್ರ ರಾಜ್ ಸ್ವಲ್ಪ ಟೆನ್ಷನ್ ಮತ್ತೆ ಉಸಿರುಗಟ್ಟಿದ ಧ್ವನಿಯಲ್ಲಿ ಕೇಳಿದ್ರು, ಆದಿತ್ಯ ನೀನೇನಾದ್ರೂ ಈಗ ಫ್ರೀ ಇದೆಯಾ, ಸ್ವಲ್ಪ ಮಾತಾಡಬಹುದಾ ಅಂತ ಕೇಳ್ತಾ ಜೈ ಕಡೆ ನೋಡಿದ್ರು. ಜೈ ತಕ್ಷಣ ತನ್ನ ಶೆಡ್ಯೂಲ್ ಚೆಕ್ ಮಾಡಿ ಹೇಳ್ದ, ಸರ್ ನೀವಿನ್ನು ಅರ್ಧ ಗಂಟೆಲಿ ಅದ್ವೈತ್ ಕಶ್ಯಪ್ ಅವರನ್ನ ಮೀಟ್ ಮಾಡ್ಬೇಕಿದೆ, ಸೊ ಅಲ್ಲಿವರೆಗೂ ನೀವು ಪೂರ್ತಿ ಫ್ರೀ ಇದೀರಿ ಸರ್ ಅಂತ ಹೇಳಿ ಸೈಲೆಂಟ್ ಆದ. ಆದ್ರೆ ಆದಿತ್ಯನ ಆ ಬೆಂಕಿಯಂತಹ ನೋಟ ತನ್ನ ಮೇಲ್ ಬೀಳ್ತಿರೋದ್ ನೋಡಿ ಜೈಗೆ ಮೈ ನಡುಗ್ತು. ತಕ್ಷಣ ತನ್ನ ಮಾತು ಬದಲಿಸಿ, ಇಲ್ಲ ಸರ್ ನೀವು ಪೂರ್ತಿ ಬ್ಯುಸಿ ಇದೀರಿ ಅಂತ ತಲೆ ತಗ್ಸಿ ನಿಂತ್ಕೊಂಡ. ನನ್ಗೆ ಓನ್ಲಿ 5 ಮಿನಿಟ್ಸ್ ಅಷ್ಟೇ ಸಾಕು ಆದಿ, ವೀರೇಂದ್ರ ರಾಜ್ ಪೂರ್ತಿ ಸಾವಧಾನದಿಂದ ಕೇಳ್ಕೊಂಡ್ರು. ಎಸ್ ತಾತ ಬನ್ನಿ ಅಂತ ಹೇಳ್ತಾ ಆದಿತ್ಯ ಲಿಫ್ಟ್ ಕಡೆ ಸನ್ನೆ ಮಾಡ್ದ. ಜೈ ಕೂಡ ಅಜ್ಜನ್ ಜೊತೆ ಲಿಫ್ಟ್ ಒಳಗೆ ಹೋಗೋಕೆ ರೆಡಿ ಆದ. ಆದ್ರೆ ಆದಿತ್ಯ ಜೈ ಕಡೆ ಚೂಪಾಗಿ ನೋಡ್ತಾ ಅಂದ, ನೀನು ಮೆಟ್ಲುಗಳಲ್ಲಿ ಕೆಳಗ್ ಬಾ. ಜೈ ಶಾಕ್ ಆಗಿ ಪೂರ್ತಿ ಬೆವ್ತ್ ಹೋದ. ಸರ್ ನಾವಿರೋದು 25th ಫ್ಲೋರ್ನಲ್ಲಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಲಿಫ್ಟ್ ತಗೊಂಡು ಲಾಸ್ಟ್ ಫ್ಲೋರ್ಗೆ ಹೋಗು, ಅಲ್ಲಿಂದ ಮೆಟ್ಲು ಇಳಿಯೋಕ್ ಸ್ಟಾರ್ಟ್ ಮಾಡು ಅಂತ ಆದಿತ್ಯ ಲಿಫ್ಟ್ ಬಟನ್ ಒತ್ತುತ್ತಾ ಪೂರ್ತಿ ಕೂಲ್ ಆಗಿ ಹೇಳ್ದ. ಜೈ ತಕ್ಷಣ ಭಯ ಬಿದ್ದು, ಇಲ್ಲ ಸರ್ ನಾನು ಇಲ್ಲೇ ಇಳಿದ್ಬಿಡ್ತೀನಿ ಅಂತ ಹೇಳಿ ಲಿಫ್ಟಿಂದ ಹೊರಗೆ ಓಡಿ ಬಂದ. ಆದಿತ್ಯ ತನ್ನ ಫೋನ್ನಲ್ಲಿ ಏನೋ ಇಂಪಾರ್ಟೆಂಟ್ ಮೆಸೇಜ್ ಟೈಪ್ ಮಾಡ್ತಾ ಅಂದ, ಎಸ್ ತಾತ ಹೇಳಿ. ನಿಮ್ಮ ಅಜ್ಜಿ ನೆನಪಲ್ಲಿ ಮಂಗಳೂರು ಹತ್ರ ಇರೋ ಆ ಪಣಂಬೂರಿನಲ್ಲಿರೋ ಆಶ್ರಮವನ್ನ ನೀನು ಕೆಡವಿ ಅಲ್ಲಿ ದೊಡ್ಡ ಹೋಟೆಲ್ ಕಟ್ಟೋಕೆ ಪ್ಲಾನ್ ಮಾಡಿದ್ಯಾ ಅಂತ ಕೇಳಿದೆ. ವೀರೇಂದ್ರ ರಾಜ್ ಉತ್ತರಕ್ಕಾಗಿ ಆದಿತ್ಯನ ಮುಖ ನೋಡಿದ್ರು. ಆದ್ರೆ ಆದಿತ್ಯನ ಮುಖದಲ್ಲಿ ಯಾವುದೇ ರಿಯಾಕ್ಷನ್ ಇರಲಿಲ್ಲ. ಅವನು ಮೆಸೇಜ್ ಟೈಪ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದ. ವೀರೇಂದ್ರ ರಾಜ್ ಕಂಟಿನ್ಯೂ ಮಾಡಿದ್ರು, ಆ ಆಶ್ರಮ ನಿನ್ನ ಅಜ್ಜಿಯ ಹೃದಯಕ್ಕೆ ತುಂಬಾ ಹತ್ರ ಆಗಿತ್ತು ಆದಿ. ಅಷ್ಟೇ ಅಲ್ಲ, ಅದು ನಿನ್ನ ಹೆಂಡತಿ ಕಾವ್ಯಾಳ ಮೊದಲ ಮನೆ ಕೂಡ. ಅವಳು ಬೆಳೆದಿದ್ದೆ ಅಲ್ಲಿ. ಕಾವ್ಯಾಳ ಹೆಸರು ಕೇಳಿದ ತಕ್ಷಣ ಆದಿತ್ಯ ಫೋನ್ ನೋಡ್ತಾ ಇದ್ದವನು ಸಡನ್ ಆಗಿ ತಲೆ ಎತ್ತಿ ಅಜ್ಜನನ್ನ ನೋಡ್ದ. ನಿಮ್ ಮಗಳು ಕಾವ್ಯಾಳ ಮೊದಲ, 2ನೇ ಮತ್ತೆ ಕೊನೆಯ ಮನೆ ಈಗ ಬರೀ ಈ ರಾಜ್ವಿಲ್ಲ ಮಾತ್ರ. ಇನ್ನು ಅಜ್ಜಿ ಎಮೋಷನ್ಸ್ ವಿಷಯಕ್ಕೆ ಬಂದ್ರೆ, ನಾನು ಆ ಆಶ್ರಮವನ್ನ ಪೂರ್ತಿ ಡೆಸ್ಟ್ರಾಯ್ ಮಾಡ್ತಿಲ್ಲ, ಜಸ್ಟ್ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ. ವೀರೇಂದ್ರ ರಾಜ್ ಪೂರ್ತಿ ಎಮೋಷನಲ್ ಆಗಿ ಆದಿತ್ಯನ ಶೋಲ್ಡರ್ ಇಟ್ಕೊಂಡು ಅಂದ್ರು, ಅಜ್ಜಿ ಭಾವನೆಗಳು ಆ ಬಿಲ್ಡಿಂಗ್ ಜೊತೆಗಿಂತ ಆ ಜಾಗಕ್ಕೆ ಸಂಬಂಧಿಸಿವೆ ಮಗ. ಆದಿತ್ಯ ವೀರೇಂದ್ರ ರಾಜ್ ಅವರನ್ನ ನೋಡಿ ವಿಚಿತ್ರವಾಗಿ ಮುಗುಳ್ನಕ್ಕ. ವೀರೇಂದ್ರ ರಾಜ್ ಒಂದು ದೀರ್ಘವಾದ ಮತ್ತು ಅಸಹಾಯಕ ಉಸಿರನ್ನ ತಗೊಂಡು ಅಂದ್ರು, ನನ್ ಮಗಳು ಕಾವ್ಯ ಆ ಆಶ್ರಮಕ್ಕೆ ಬಂದಾಗ ಅವಳಿಗೆ ಜಸ್ಟ್ 3 ವರ್ಷ ವಯಸ್ಸು ಆದಿ. ಆ ಜಾಗದ ಜೊತೆ ಅವಳಿಗೆ ತುಂಬಾ ಒಳ್ಳೆಯ ಮತ್ತೆ ಕೆಟ್ಟ ನೆನಪುಗಳು ಕನೆಕ್ಟ್ ಆಗಿವೆ. ಅವಳೀಗ ಆ ನೋವಲ್ಲಿ ಇರಬಹುದು. ವೀರೇಂದ್ರ ರಾಜ್ ಆದಿತ್ಯನನ್ನ ಪೂರ್ತಿ ಅಸಹಾಯಕತೆಯಿಂದ ನೋಡಿ ಈ ಮಾತು ಹೇಳಿದ್ರು. ಆದಿತ್ಯ ಸರ್ಕಾಸ್ಟಿಕ್ ಆಗಿ ನಗ್ತಾ ಅಂದ, ತಾತ 9 ವರ್ಷದ ಹುಡುಗನ್ನ ಡಿಸಿಪ್ಲಿನ್ ಹೆಸರಲ್ಲಿ ಅವನ್ ಫ್ಯಾಮಿಲಿ, ಅವನ್ ಪೇರೆಂಟ್ಸ್ ಮತ್ತೆ ಅವನ್ ಮನೆಯಿಂದ ದೂರ ಮಾಡಿರೋದನ್ನ ಕೇಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ? ನನ್ನನ್ನ ಕೇವಲ ಬಾಡಿ ಗಾರ್ಡ್ಸ್ ಮತ್ತೆ ಟೀಚರ್ಸ್ ಮಧ್ಯೆ ಬೆಳೆಯೋಕೆ ಬಿಟ್ಬಿಟ್ರಿ. ನೀವೇ ಬಾಲ್ಯದಿಂದ ನನ್ನನ್ನ ಎಲ್ಲ ಎಮೋಷನ್ಸ್ಗಳಿಂದ ದೂರ ಇಟ್ಟಿದಿರಿ. ಈಗ ನನ್ನಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಪೂರ್ತಿ ವೇಸ್ಟ್. ಒಂದ್ ಸೆಕೆಂಡ್ ಸೈಲೆಂಟ್ ಆಗಿ ಆದಿತ್ಯ ಹೇಳ್ದ, ನೀವೇ ಹೇಳ್ಕೊಟ್ಟಿದ್ದು ಅಲ್ವಾ ತಾತ,
ಬಿಸ್ನೆಸ್ನಲ್ಲಿ ಯಾವುದೇ ಭಾವನೆಗಳಿಗೆ ಜಾಗ ಇಲ್ಲ, ಅಲ್ಲಿ ಬರೀ ಲಾಭ ಮತ್ತೆ ನಷ್ಟ ಮಾತ್ರ ಇರುತ್ತೆ ಅಂತ. ಆದಿತ್ಯ ಮಾತು ಮುಗಿಸಿದ ತಕ್ಷಣ ಲಿಫ್ಟ್ ಓಪನ್ ಆಯ್ತು. ನೀವು ಬೇರೆ ಯಾವುದ್ರ ಬಗ್ಗೆನೋ ಮಾತಾಡೋದಿಲ್ಲ ಅಂದ್ರೆ ನಾನು ಹೊರಡ್ತೀನಿ ತಾತ ಅಂತ ಆದಿತ್ಯ ತನ್ನ ವಾಚ್ ಕಡೆ ನೋಡ್ತಾ ಹೇಳ್ದ. ಆಮೇಲೆ ಒಂದ್ ಸಣ್ಣ ನಗು ಬೀರಿ ಹೇಳ್ದ, ಇನ್ನೊಂದು ವಿಷಯ, ಇನ್ಮೇಲೆ ನಾನು ಆಫೀಸ್ ಮುಗಿಸಿ ಸೀದಾ ರಾಜ್ವಿಲ್ಲಾಗೆ ಇರ್ತೀನಿ ನಿಮ್ಮೆಲ್ಲರ ಜೊತೆ. ಒಂದ್ ವೇಳೆ ನಿಮ್ಗೇನಾದ್ರೂ ಅಬ್ಜೆಕ್ಷನ್ ಇಲ್ಲ ಅಂದ್ರೆ. ಹೀಗೆ ಹೇಳ್ತಾ ಅವನು ವೀರೇಂದ್ರ ರಾಜ್ ಅವರ ರಿಯಾಕ್ಷನ್ ನೋಡೋಕೆ ಸ್ಟಾರ್ಟ್ ಮಾಡ್ದ. ಇದ್ ಕೇಳಿದ ತಕ್ಷಣ ವೀರೇಂದ್ರ ರಾಜ್ ಮುಖ ಬ್ರೈಟ್ ಆಯ್ತು. ಅವರು ತಮ್ಮ ಖುಷಿನ ಕಂಟ್ರೋಲ್ ಮಾಡೋಕಾಗ್ದೆ ಅಂದ್ರು, ನಾನ್ ಯಾಕೆ ಆಕ್ಷೇಪಿಸ್ಲಿ ಆದಿತ್ಯ, ಇದೆಲ್ಲವೂ ನಿನ್ನದೇ. ಇವತ್ತು ಈ ಮಾತು ಹೇಳಿ ನೀನ್ ನನ್ಗೆ ಎಷ್ಟು ಸಂತೋಷ ಕೊಟ್ಟಿದ್ಯಾ ಅಂತ ನೀನ್ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಮಗ. ಸರಿ, ಹಾಗಾದ್ರೆ ನಾನು ಹೀಗೆ ಹೊರಡ್ತೀನಿ, ಈವ್ನಿಂಗ್ ಎಲ್ರನ್ನೂ ಮೀಟ್ ಮಾಡೋಣ ಅಂತ ಹೇಳಿ ಆದಿತ್ಯ ಹೆಜ್ಜೆ ಹಾಕ್ತ. ಆದ್ರೆ ಒಂದೆರಡು ಹೆಜ್ಜೆ ಹೋದವನೇ ಸಡನ್ ಆಗಿ ನಿಂತ್ಬಿಟ್ಟ. ಏನೋ ನೆನಪಾದವನಂತೆ ಮತ್ತೆ ವೀರೇಂದ್ರ ರಾಜ್ ಹತ್ರ ಬಂದು ಅವರನ್ನ ಪೂರ್ತಿ ಕೋಲ್ಡ್ ಆಗಿ ದಿಟ್ಟಿಸ್ ನೋಡ್ದ. ಇವತ್ತು ನಾನು ಏನೇ ಆಗಿರ್ಲಿ ಅಥವಾ ನಾನು ಯಾರೇ ಆಗಿರ್ಲಿ ಅದಕ್ಕೆ ನೀವೇ ಕಾರಣ. ನಿಮ್ಮಿಂದಾನೆ ನಾನಿವತ್ತು ಹೀಗಿದ್ದೀನಿ. ಸೊ ನಾನೀಗ ಹೇಗಿದ್ದೀನೋ ಅದೇ ರೀತಿ ನೀವು ನನ್ನನ್ನ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟವನು ಸಡನ್ ಆಗಿ ತನ್ನ ಧ್ವನಿಯಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ಬದಲಿಸಿ ಒಂದು ನಗು ಬೀರ್ದ. ನನ್ನ ಲೈಫ್ ಒಳಗೆ ಯಾರೋ ಒಬ್ಬ ಕಾವ್ಯ ಅಥವಾ ಕವನಗಳನ್ನ ತರೋ ಮೂಲಕ ನೀವೀಗ ನನ್ನನ್ನ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ತಾತ. ನಿಮ್ಗಿನ್ನೂ ಟೈಮ್ ಇದೆ. ನನ್ನ ಈ ರೀತಿ ನೀತಿಗಳು ಅಥವಾ ಹ್ಯಾಬಿಟ್ಸ್ ನಿಮ್ಗೆ ಇಷ್ಟ ಆಗದಿದ್ರೆ ಹೇಳಿ, ನಾನು ಈಗಲೇ ವಾಪಸ್ ಹೋಗ್ತೀನಿ. ವೀರೇಂದ್ರ ರಾಜ್ ಅವನನ್ನ ಕಳ್ಕೊಳ್ಳೋಕೆ ಇಷ್ಟಪಡದೆ ಗಾಬರಿಯಲ್ಲಿ ಅಂದ್ರು, ಇಲ್ಲ ಮಗನೆ, ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡು. ನೀನು ನಮ್ ಜೊತೆ ಇರ್ತೀಯ ಅಲ್ವಾ, ಅದೇ ನಮಗ್ ದೊಡ್ಡ ಖುಷಿ, ನಮ್ಗಷ್ಟೇ ಸಾಕು ಅಂತ ಹೇಳ್ತಾ ಎಮೋಷನಲ್ ಆಗಿ ಆದಿತ್ಯನ ಭುಜವನ್ನ ತಟ್ಟೋಕ್ ಹೋದ್ರು. ಆದ್ರೆ ಆದಿತ್ಯ ಅವ್ರ ಕೈಗಳನ್ನ ಅರ್ಧದಲ್ಲೇ ಹಿಡಿದು ಸ್ಟಾಪ್ ಮಾಡ್ದ. ಸರಿ, ಹಾಗಾದ್ರೆ ಈವ್ನಿಂಗ್ ಮೀಟ್ ಮಾಡೋಣ ಅಂತ ಹೇಳಿ ಆದಿತ್ಯ ಅಲ್ಲಿಂದ ಪೂರ್ತಿ ಆಟಿಟ್ಯೂಡ್ ಇಂದ ಹೊರಟೋದ. ಸಂಜೆ ಟೈಮ್, ರಾಜ್ವಿಲ್ಲಾ. ಮಾಧವಿಯವರು ಪೂರ್ತಿ ಅಸಹನೆಯಿಂದ ಹಾಲ್ನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ನಡ್ಕೊಂಡು ಹೋಗ್ತಾ ಕೈಗಳನ್ನ ಉಜ್ಕೊಳ್ತಾ ಇದ್ರು. ಡೋರ್ ಬೆಲ್ ಸೌಂಡ್ ಕೇಳಿದ ತಕ್ಷಣ ಅವರು ಬಾಗಿಲಿನ ಕಡೆಗೆ ಓಡಿದ್ರು. ಮೇಡ್ ಬಾಗಿಲು ತೆಗೆಯೋ ಮುಂಚೆನೆ ಮಾಧವಿಯವರು ಅವಳನ್ನ ಸೈಡ್ಗೆ ಸರಿಸಿ ತಾವೇ ಡೋರ್ ಓಪನ್ ಮಾಡಿದ್ರು. ಭರವಸೆ ತುಂಬಿರೋ ಕಣ್ಗಳಿಂದ ಅವರು ಕಾವ್ಯ ಮತ್ತೆ ವೀರೇಂದ್ರ ರಾಜ್ ಕಡೆ ನೋಡಿದ್ರು. ಕಾವ್ಯ ಮಾಧವಿಯವರ ಆ ಮುಗ್ಧ ಕಣ್ಣುಗಳನ್ನ ನೋಡಿ ತನ್ನ ಒಳಗಿರೋ ನೋವನ್ನ ಹೇಗೋ ಹತ್ತಿಕೊಂಡು ಅಂದ್ಲು, ಅಮ್ಮ, ನನಗೆ ತುಂಬಾ ಟಯರ್ಡ್ ಆಗಿದೆ, ನಾನು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಅವಳು ಸೀದಾ ತನ್ನ ರೂಮ್ ಕಡೆ ಹೊರಟೋದ್ಲು. ಮಾಧವಿಯವರು ಕಾವ್ಯ ಹೋಗೋದನ್ನೇ ನೋಡ್ತಾ ಚಿಂತಿತ ಕಣ್ಗಳಿಂದ ವೀರೇಂದ್ರ ರಾಜ್ ಅವರನ್ನ ಕೇಳಿದ್ರು, ಏನಾಯ್ತು ಅಪ್ಪಾಜಿ, ಇವರಿಬ್ರು ನಡುವೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಆದಿತ್ಯ. ಮಾಧವಿ ಮಾತ್ ಮುಗಿಸೋ ಮುಂಚೆನೆ ವೀರೇಂದ್ರ ರಾಜ್ ಅಡ್ಡ ಬಂದು ಹೇಳಿದ್ರು, ಇದು ಗಂಡ ಹೆಂಡತಿ ನಡುವಿನ ವಿಷಯ ಮಾಧವಿ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡು, ಅವ್ರು ಒಟ್ಟಿಗೆ ಬದುಕ್ತಾರೆ, ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ನೋಡ್ತಾ ಇರು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಮಾಧವಿಯವರನ್ನ ನೋಡಿ ನಕ್ರು. ಮಾಧವಿಯವರು ಪೂರ್ತಿ ಕನ್ಫ್ಯೂಸ್ ಆಗಿ ನೋಡ್ತಾ ಕೇಳಿದ್ರು, ಅವ್ರು ಒಟ್ಟಿಗೆ ಬದುಕ್ತಾರಾ? ನಿಮ್ ಮಾತಿನ ಅರ್ಥ ಏನಪ್ಪಾಜಿ? ವೀರೇಂದ್ರ ರಾಜ್ ನಗ್ತಾ ಹೇಳಿದ್ರು, ಕಂಗ್ರ್ಯಾಚುಲೇಷನ್ ಮಗಳೇ, ನಿನ್ ಕಾಯುವಿಕೆ ಇವತ್ತಿಗೆ ಮುಗೀತು. ನಿನ್ ಮಗ ಮನೆಗ್ ವಾಪಸ್ ಬರ್ತಿದ್ದಾನೆ, ಅವನನ್ನ ವೆಲ್ಕಮ್ ಮಾಡೋಕೆ ರೆಡಿ ಆಗು. ಹೀಗೆ ಹೇಳ್ತಾ ಅವರು ಮಾಧವಿಯವರ ಕಣ್ಣೀರನ್ನ ಒರೆಸಿದ್ರು. ರಾಯಲ್ ಕೆಫೆ, ಬೆಂಗಳೂರು, ಸಂಜೆ ಸಮಯ. ಸರ್, ನಾವೀಗ ಇಲ್ಲಿಂದ ಹೊರಡ್ಬೇಕಂತ ಅನ್ಸುತ್ತೆ. 3 ಗಂಟೆಗೆ ಮೀಟಿಂಗ್ ಇತ್ತು, ಈಗ ಆಲ್ರೆಡಿ 6 ಗಂಟೆ. ನೀವ್ ಯಾರಿಗಾದ್ರೂ ಇಷ್ಟು ಹೊತ್ತು ಕಾಯ್ದಿರೋದನ್ನ ನಾನು ಲೈಫ್ ನಲ್ಲೇ ನೋಡಿಲ್ಲ ಸರ್ ಅಂತ ಅದ್ವೈತ್ ಕಶ್ಯಪ್ ಅವರ PA ಬೇಸರದಿಂದ ಹೇಳ್ದ. ಕಳೆದ 3 ಗಂಟೆಗಳಿಂದ ಆದಿತ್ಯನ್ಗೋಸ್ಕರ ವೇಟ್ ಮಾಡ್ತಿದ್ದ ಅದ್ವೈತ್ ಕಶ್ಯಪ್ ಪೂರ್ತಿ ರಿಲ್ಯಾಕ್ಸ್ ನಗುವಿನೊಂದಿಗೆ ಅಂದ, ಅರವಿಂದ್ ರಾಜ್ ತರಹದ ಕುಂಟ್ ಕುದುರೆ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ನಾನು ಎಷ್ಟು ಗಂಟೆ ಬೇಕಾದ್ರೂ ಆದಿತ್ಯ ರಾಜ್ಗಾಗಿ ವೇಟ್ ಮಾಡ್ತೀನಿ. ಆಮೇಲೆ ಒಂದು ಪೈಶಾಚಿಕ ನಗು ಬೀರಿ ಅಂದ, ಡೋಂಟ್ ವರಿ, ನಾನು ಪ್ರತಿ ಗಂಟೆಗೆ ಚಾರ್ಜ್ ವಿಧಿಸ್ತೀನಿ. ನೀವು ಪ್ರತಿ ನಿಮಿಷಕ್ಕೂ ಚಾರ್ಜ್ ಮಾಡಬಹುದು, ನನಗೇನು ಅಬ್ಜೆಕ್ಷನ್ ಇಲ್ಲ.
ಅದ್ವೈತ್ ಕಶ್ಯಪ್ ಮತ್ತೆ ಅವನ ಪಿಎ ಸಡನ್ ಆಗಿ ಹಿಂದೆ ತಿರುಗಿ ಆ ಧ್ವನಿ ಬಂದ್ ಕಡೆ ನೋಡಿದ್ರು. ಅಲ್ಲಿ ಆದಿತ್ಯ ಮತ್ತೆ ಅವನ್ ಹಿಂದೆ ಜೈ ನಡ್ಕೊಂಡ್ ಬರ್ತಿದ್ರು. ಅದ್ವೈತ್ ಕಶ್ಯಪ್ 6 ಅಡಿ 5, 26 ವರ್ಷ ವಯಸ್ಸು, ಬಿಳಿ ಮೈಮಣ್ಣ, ಬ್ಲ್ಯಾಕ್ ಐಸ್, ಡಾರ್ಕ್ ಬ್ರೌನ್ ಹೇರ್ ಜೊತೆ ಪರ್ಫೆಕ್ಟ್ ಬಾಡಿ ಶೇಪ್ ಹೊಂದಿದ್ದ. ಕೈಯಲ್ಲಿ ಕಾಸ್ಟ್ಲಿ ವಾಚ್, ಮಿಡಲ್ ಫಿಂಗರ್ ನಲ್ಲಿ ಡೈಮಂಡ್ ಎಂಗೇಜ್ಮೆಂಟ್ ರಿಂಗ್ ಮತ್ತೆ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಇತ್ತು. ಅವನು ಆದಿತ್ಯನ್ ಕಡೆ ಕೈ ಚಾಚಿ ಅಂದ, ಇದು ಜಸ್ಟ್ ಫಾರ್ ಫನ್ ಮಿಸ್ಟರ್ ರಾಜ್, ಇದನ್ನ ಪರ್ಸನಲ್ ಆಗಿ ತಗೋಬೇಡಿ. ಖಂಡಿತ ತಗೊಳಲ್ಲ ಅಂತ ಅದ್ವೈತ್ ಕೈ ಹಿಡಿದು ಆದಿತ್ಯ ಆನ್ಸರ್ ಮಾಡ್ದ. ಮತ್ತೆ ನನಗೆ ನಿಜವಾಗಿಯೂ ಸಾರಿ, ನಾನು ಕೆಲವು ಅನ್ಅವಾಯ್ಡಬಲ್ ಸಿಚುವೇಶನ್ಗೆ ಸಿಲುಕಿಕೊಂಡಿದ್ದೆ. ಆದಿತ್ಯ ಇದನ್ನ ಹೇಳ್ತಿದ್ದಾಗೆ ಜೈ ಪೂರ್ತಿ ಆಶ್ಚರ್ಯದಿಂದ ಅವನನ್ನೇ ನೋಡೋಕೆ ಸ್ಟಾರ್ಟ್ ಮಾಡ್ದ. 3 ಗಂಟೆಗಳ ಕಾಲ ಕಾರಲ್ಲಿ ಆರಾಮವಾಗಿ ನಿದ್ದೆ ಮಾಡೋದು ಅನಿವಾರ್ಯ ಪರಿಸ್ಥಿತಿನ? ಜೈ ತನಗ್ ತಾನೇ ಮೆಲ್ಲಗೆ ಗುಣುಕೊಂಡ. ಆದಿತ್ಯ ಸೈಡಿಂದ ಒಂದು ಚೂಪಾದ ನೋಟ ಬೀರಿದ ತಕ್ಷಣ ಜೈ ಹೆದರಿ ಸುಮ್ಮನೆ ತಲೆ ತಗ್ಸಿ ನಿಂತ್ಕೊಂಡ. ಸರಿ ಮಿಸ್ಟರ್ ರಾಜ್, ಲೆಟ್ಸ್ ಗೋ ಅಂತ ಹೇಳ್ತಾ ಅದ್ವೈತ್ ತನ್ನ ಫೋನನ್ನ ಸೈಲೆಂಟ್ ಮೋಡ್ಗೆ ಹಾಕಿ ಆದಿತ್ಯನ್ ಕಡೆ ನೋಡ್ದ. ಆದಿತ್ಯ ಅವನ್ ಫೋನ್ ಕಡೆ ಒಮ್ಮೆ ನೋಡಿ ಪ್ರಶ್ನಾರ್ಥಕವಾಗಿ ಅವನ್ ಮುಖ ನೋಡ್ದ. ಅದ್ವೈತ್ ಮುಗುಳ್ನಗ್ತಾ ಅಂದ, ನನ್ಗೊಂದು ಹ್ಯಾಬಿಟ್ ಇದೆ ಆದಿತ್ಯ, ನಾನು ಒಂದು ಟೈಮ್ನಲ್ಲಿ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡ್ತೀನಿ. ಮಿಸ್ಟರ್ ಕಶ್ಯಪ್, ಹೇಳೋಕೆ ಸಾರಿ, ಆದ್ರೆ ನಾನ್ ಕೂಡ ಲೈಫ್ನಲ್ಲಿ ಒಂದೇ ಒಂದು ಕೆಲಸ ಮಾಡ್ಕೊಂಡು ಕೂತಿದ್ರೆ ಇವತ್ತು ಶ್ರೀ ಅದ್ವೈತ್ ಕಶ್ಯಪ್ ನನ್ನ ಮೀಟ್ ಮಾಡೋಕೆ 3 ಗಂಟೆಗಳ ಕಾಲ ವೇಟ್ ಮಾಡೋ ಸಿಚುವೇಶನ್ ಇರ್ತಿರ್ಲಿಲ್ಲ. ಅದ್ವೈತ್ ಮಾತುಗಳಿಗೆ ಆದಿತ್ಯ ಸಖತ್ ಪಂಚ್ ಕೊಡ್ತಾ ಪೂರ್ತಿ ಆಟಿಟ್ಯೂಡ್ ನನ್ಗೆ ಉತ್ತರ ಕೊಟ್ಟ. ಅದ್ವೈತ್ ಆದಿತ್ಯನ ಕಣ್ಣುಗಳನ್ನೇ ನೋಡ್ತಾ ಅಂದ, ನಿಮ್ ಈ ಆಟಿಟ್ಯೂಡ್ ನನಗಿಷ್ಟ ಆಯ್ತು ಮಿಸ್ಟರ್ ರಾಜ್, ಮತ್ತೆ ನಿಮ್ ಈ ಪೇಷನ್ಸ್ ನನಗಿಷ್ಟ ಆಯ್ತು ಅಂತ ಆದಿತ್ಯ ನಗ್ತಾ ಹೇಳಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಸೈಲೆಂಟ್ ಆದ. ಆಮೇಲೆ ತನ್ನ ವಾಚ್ ನೋಡ್ತಾ ಅಂದ, ನಾವು ಒಬ್ರನ್ನೊಬ್ರು ಹೀಗೆ ಹೊಗಳ್ಕೊಳ್ಳೋದನ್ನ ಬಿಟ್ಟು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡೋಣವಾ? ಖಂಡಿತ, ಆದ್ರೆ ಅದಕ್ಕೂ ಮುಂಚೆ ನಾನು ನಿಮ್ಗೆ ಒಂದು ಸೀಕ್ರೆಟ್ ಹೇಳ್ಬೇಕು. ಅದ್ವೈತ್ ಹೀಗೆ ಹೇಳ್ದಾಗ ಆದಿತ್ಯ ಮತ್ತೆ ಕ್ಯೂರಿಯಾಸಿಟಿಯಿಂದ ಅವನನ್ನ ನೋಡ್ದ. ನಿಮಗ್ ಗೊತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಿಮ್ ಸ್ಟೆಪ್ ಸಿಸ್ಟರ್ ಮೀಶಾ ನನ್ನ ಫಿಯಾನ್ಸೆ, ಅರವಿಂದ್ ಅಂಕಲ್ ನನ್ನ ಫಾದರ್ ಫ್ರೆಂಡ್. ಸೊ ತಂದೆಯ ಫೋರ್ಸ್ ಮೇಲೆ ನಾನು ಮೀಶಾಳನ್ನ ಮದ್ವೆ ಆಗ್ತಿದ್ದೀನಿ. ಅಷ್ಟೇ ಅಲ್ಲ, ಅರವಿಂದ್ ಅಂಕಲ್ ಅವ್ರ ಹೊಸ ಪ್ರಾಜೆಕ್ಟ್ ನಲ್ಲಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅದ್ವೈತ್ ಪೂರ್ತಿ ಕ್ಲಾರಿಟಿಯಿಂದ ಮ್ಯಾಟರ್ ಓಪನ್ ಮಾಡ್ದ. ಆದಿತ್ಯ ಒಂದು ದೀರ್ಘವಾದ ಉಸಿರು ತಗೊಂಡು ಸೀಟಿಂದ ಎದ್ದು ಅದ್ವೈತ್ ಮುಂದೆ ಕೈ ಚಾಚಿ ಹೇಳ್ದ, ನಾನು ಫ್ಯಾಮಿಲಿಯನ್ನ ಬಿಸ್ನೆಸ್ ನಲ್ಲಿ ತೊಡಗಿಸೋದಿಲ್ಲ ಮಿಸ್ಟರ್ ಕಶ್ಯಪ್. ಈಗ ನೀವು ನನಗೆ ಕೇವಲ ಒಬ್ಬ ಉದ್ಯಮಿ ಅಷ್ಟೆ, ನನ್ನ ತಂಗಿಯ ಫಿಯಾನ್ಸೆ ಅಥವಾ ಭಾವ ಅಲ್ಲ. ಇನ್ನು ಅರವಿಂದ್ ರಾಜ್ ವಿಷಯಕ್ಕೆ ಬಂದ್ರೆ, ರಾಜ್ ಇಂಡಸ್ಟ್ರೀಸ್ ಅವ್ರ ಯಾವುದೇ ಪರ್ಸನಲ್ ಪ್ರಾಜೆಕ್ಟ್ಗಳಿಗೆ ರೆಸ್ಪಾನ್ಸಿಬಲ್ ಅಲ್ಲ. ಸೊ ನೀವು ಅರವಿಂದ್ ರಾಜ್ ಜೊತೆ ಪರ್ಸನಲ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ ರಾಜ್ ಇಂಡಸ್ಟ್ರೀಸ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಅಂದ್ರೆ ನೀವು ನನ್ನ ಜೊತೆ ಅಂದ್ರೆ ಈ ಆದಿತ್ಯ ರಾಜ್ ಜೊತೆ ಡೀಲ್ ಮಾಡೋಕೆ ರೆಡಿ ಇದ್ದೀರಾ? ಚಾಯ್ಸ್ ನಿಮ್ದು. ಅದ್ವೈತ್ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ಥಿಂಕ್ ಮಾಡಿ ಆದಿತ್ಯನ್ಗೆ ಕೈ ಕುಲುಕ್ದ. ನಿಮ್ಮ ಮತ್ತೆ ನನ್ನ ಥಾಟ್ಸ್ ಪೂರ್ತಿ ಮ್ಯಾಚ್ ಆಗ್ತಿವೆ ಮಿಸ್ಟರ್ ರಾಜ್. ನನಗೂ ಅಷ್ಟೇ ಫ್ಯಾಮಿಲಿ ಮತ್ತೆ ಬಿಸ್ನೆಸ್ ಎರಡನ್ನೂ ಸೆಪರೇಟ್ ಆಗಿಡೋದು ಅಂದ್ರೆ ಇಷ್ಟ. ಅಪ್ಪ ಹೇಳಿದ್ರು ಅನ್ನೋ ಕಾರಣಕ್ಕೆ ಅಂತ ಹೇಳಿ ಅದ್ವೈತ್ ಮುಗುಳ್ನಕ್ಕ. ನಾನು ಆದಿತ್ಯ ರಾಜ್ ಮತ್ತೆ ಅರವಿಂದ್ ರಾಜ್ ನಡುವೆ ಒಬ್ರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಸ್ಸಂದೇಹವಾಗಿ ನಾನು ನಿಮ್ಮನ್ನೇ ಚೂಸ್ ಮಾಡ್ತೀನಿ. ಆದಿತ್ಯ ಒಂದು ವಿಕ್ಟರಿ ಸ್ಮೈಲ್ ಜೊತೆ ಅಂದ, ನಾಳೆ ಬೆಳಿಗ್ಗೆ 11 o'clock ಮೀಟ್ ಮಾಡೋಣ. ಮತ್ತೆ ನನಗೆ ನಿಮ್ಮ ಥರ ಜಾಸ್ತಿ ಪೇಷನ್ಸ್ ಇಲ್ಲ, ಸೊ ಪ್ಲೀಸ್ ಟೈಮ್ ಸರಿಯಾಗಿ ಬನ್ನಿ ಅಂತ ಹೇಳ್ತಾ ಜೈಗೆ ಬರೋಕ್ ಸನ್ನೆ ಮಾಡಿ ಅಲ್ಲಿಂದ ಹೊರಟೋದ. ಸರ್, ನಾನು ನಿಮ್ಮ ಹತ್ರ ಒಂದು ಕ್ವೆಶನ್ ಕೇಳ್ಬಹುದಾ? ಜೈ ಆದಿತ್ಯನ ಹಿಂದೆ ಓಡ್ತಾ ಕೇಳ್ದ. ಇದು ನಿನ್ ಲೈಫ್ನಲ್ಲಿ ಲಾಸ್ಟ್ ಕ್ವೆಶನ್ ಆಗುತ್ತೆ ಅಂದ್ರೆ ಮಾತ್ರ ಕೇಳು, ಆಗ್ಬಹುದಾ? ಆದಿತ್ಯ ಪೂರ್ತಿ ಕೋಲ್ಡ್ ಆಗಿ ಆನ್ಸರ್ ಮಾಡ್ದ. ಇಲ್ಲ ಸರ್, ನೋ ಕ್ವೆಶನ್ ಸರ್ ಅಂತ ಜೈ ತಲೆ ಕೆರ್ಕೊಳ್ತಾ ಸೈಲೆಂಟ್ ಆದ. ಆದ್ರೂ ಆದಿತ್ಯನ ಸ್ಪೀಡ್ಗೆ ಮ್ಯಾಚ್ ಮಾಡೋಕೆ ಅವನ್ ಹಿಂದೆನೆ ಓಡೋಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ರಾಯಲ್ ಕೆಫೆನಲ್ಲಿ ಅದ್ವೈತ್ ಆದಿತ್ಯ ಹೋಗೋದನ್ನೇ ನೋಡ್ತಾ ನಿಂತಿದ್ದ.
ಸರ್, ಈ ಮಿಸ್ಟರ್ ರಾಜ್ಗೆ ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಅಂತ ಅದ್ವೈತ್ನ ಪಿ ಎ ಮೆಲ್ಲಗೆ ಹೇಳ್ದ. ವೀರೇಂದ್ರ ರಾಜ್ನ ಮೊಮ್ಮಗ ಮತ್ತೆ ಇಡೀ ರಾಜ್ ಸಾಮ್ರಾಜ್ಯದ ಏಕೈಕ ಉತ್ತರಾಧಿಕಾರಿ. ಅವನ್ ಮುಂದೆ ಈ ಕರಣ್ ಮತ್ತೆ ಅರವಿಂದ್ ರಾಜ್ ಜಸ್ಟ್ ಜೀರೋ ಅಷ್ಟೆ ಅಂತ ಅದ್ವೈತ್ ಒಂದು ದೀರ್ಘವಾದ ಉಸಿರು ಬಿಟ್ಟ. ಆಮೇಲೆ ಒಂದು ಡೆವಿಲ್ ಸ್ಮೈಲ್ ಬೀರಿ ಅಂದ. ಈ ತಂದೆ ಮತ್ತೆ ಮಗನ ನಡುವೆ ನಡೀತಿರೋ ಈ ಕೋಲ್ಡ್ ವಾರ್ನ ಬೆನಿಫಿಟ್ನ ಹೇಗ್ ಪಡಿಬೇಕಂತ ನಾನೀಗ ಯೋಚನೆ ಮಾಡ್ಬೇಕು. ರಾತ್ರಿ 11 ಗಂಟೆ, ರಾಜ್ ವಿಲ್ಲಾ. ಹಾಲ್ನಲ್ಲಿ ಕುಳಿತಿದ್ದ ಮಾಧವಿ ಅವರ ಕಣ್ಗಳು ಬಾಗಿಲಿನ ಮೇಲೆ ನೆಟ್ಟಿದ್ವು. ಟೈಮ್ ತಡವಾಗ್ತಾ ಇತ್ತು. ವೀರೇಂದ್ರ ರಾಜ್ ಅವರಿಗೆ ಫುಡ್ ಮತ್ತೆ ಮೆಡಿಸಿನ್ ಕೊಟ್ಟು ಮಲಗುವಂತೆ ಮಾಧವಿ ರಿಕ್ವೆಸ್ಟ್ ಮಾಡಿದ್ರು. ಇನ್ನೊಂದ್ ಕಡೆ ಕವನ ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗ್ ಹೋಗಿದ್ಲು. ಸಡನ್ ಆಗಿ ಡೋರ್ ಬೆಲ್ ಸೌಂಡ್ ಕೇಳಿಸಿ ಎಲ್ರೂ ಅಲರ್ಟ್ ಆದ್ರು. ಮಾಧವಿ ಬಾಗಿಲ್ ಕಡೆ ಓಡ್ ಹೋದ್ರು. ಆದ್ರೆ ಸಡನ್ ಆಗಿ ಏನೋ ನೆನಪಾಗಿ 2 ಹೆಜ್ಜೆ ಹಿಂದೆ ಸರಿದು ಸರ್ವೆಂಟ್ಗೆ ಬಾಗ್ಲು ತೆರೆಯೋಕೆ ಸನ್ನೆ ಮಾಡಿ ತಾವು ಕಂಬದ ಹಿಂದೆ ಹೋಗಿ ನಿಂತ್ಕೊಂಡ್ರು. ಆದಿತ್ಯ ತನ್ನನ್ನು ನೋಡಿ ಕೋಪದಿಂದ ಮತ್ತೆ ಎಲ್ಲಿ ಹೊರಟು ಹೋಗ್ತಾನೋ ಅನ್ನೋ ಭಯ ಅವ್ರಿಗಿತ್ತು. ಸರ್ವೆಂಟ್ ಬಾಗ್ಲು ತೆಗೆದ ತಕ್ಷಣ ಆದಿತ್ಯ ಎದುರು ನಿಂತಿದ್ದ. ಅವನ ಬ್ಲೇಸರ್ ಶೋಲ್ಡರ್ ಮೇಲೆ ಸಿಕ್ಕಿಕೊಂಡಿತ್ತು. ಶರ್ಟ್ ಮೇಲಿರೋ 3 ಬಟನ್ಗಳು ಓಪನ್ ಆಗಿದ್ವು. ತೋಳುಗಳನ್ನ ಮೊಣಕೈವರೆಗೆ ಮಡಚಿದ್ದ. ಕೂದಲೆಲ್ಲ ಹಣೆ ಮೇಲೆ ಹರಡಿಕೊಂಡಿತ್ತು. ಮುಖ್ಯವಾಗಿ ಅವನ ಕಣ್ಣುಗಳಲ್ಲಿ ಆಲ್ಕೋಹಾಲ್ ಅಮಲಿತ್ತು. ಮತ್ತೆ ನೋಟ ಪೂರ್ತಿ ಕೋಲ್ಡ್ ಅಂಡ್ ಡೆಡ್ಲಿ ಆಗಿತ್ತು. ಸರ್ವೆಂಟ್ನನ್ನ ನೋಡಿ ಆದಿತ್ಯ ತಲೆ ಓರೆಯಾಗಿಸಿ ಒಂದು ಡೆವಿಲ್ ನಗು ಬೀರಿ ಒಳಗ್ ಬಂದ. ಮಾಧವಿ ಅವರ ಸನ್ನೆ ನೋಡಿ ಸರ್ವೆಂಟ್ ಕೇಳ್ದ, ಸರ್, ನಾನು ಊಟ ಬಡಿಸ್ಬೇಕಾ? ಇಲ್ಲಮ್ಮ, ನನ್ಗೆ ಹಸಿವಿಲ್ಲ ಅಂತ ಆದಿತ್ಯ ಹೇಳಿದ ತಕ್ಷಣ ಆ ಸರ್ವೆಂಟ್ ಮಾಧವಿ ಅವರನ್ನ ಒಮ್ಮೆ ನೋಡಿ ಅಲ್ಲಿಂದ ಹೊರಟೋದ. ಆದಿತ್ಯ ಸ್ವಲ್ಪ ಬ್ಯಾಲೆನ್ಸ್ ತಪ್ತಾ ಮೆಟ್ಟಿಲುಗಳ ಕಡೆ ನಡೆದ. ಸ್ಟೆಪ್ಸ್ ಹತ್ತುವಾಗ ದೀರ್ಘವಾದ ಉಸಿರು ತಗೊಂಡು ಹೇಳ್ದ, ನಾನು ಮನೆಗ್ ಬಂದಾಗ ನೀವು ಅಟ್ಲೀಸ್ಟ್ ಕಣ್ಬಿಟ್ಟು ನೋಡಿ ಕೈಯಲ್ಲಿ ಆರತಿ ಜೊತೆ ಸ್ವಾಗತ ಮಾಡ್ತೀರಿ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನ ನೋಟವನ್ನೇ ತಪ್ಪಿಸಿ ಹೀಗೆ ಅಡಗಿ ನಿಂತಿದ್ದೀರಾ. ಕಂಬದ ಹಿಂದೆ ಇದ್ದ ಮಾಧವಿ ಅವ್ರನ್ನ ನೋಡ್ದೇನೆ ಆದಿತ್ಯ ಈ ಮಾತು ಹೇಳಿ ತನ್ನ ರೂಮ್ ಕಡೆ ನಡೆದ. ಮಾಧವಿ ಕಂಬದ ಹಿಂದಿನಿಂದ ನಡುಗುತ್ತಾ ಹೊರಬಂದು ಪೂರ್ತಿ ಎಮೋಷನಲ್ ಧ್ವನಿಯಲ್ಲಿ ಕೇಳಿದ್ರು, ಹೇಗಿದ್ಯಾ ಆದಿ? ಅರ್ಧ ಮೆಟ್ಲು ಹತ್ತಿದ ಆದಿತ್ಯ ಸಡನ್ ಆಗಿ ತಿರುಗಿ ಮಾಧವಿ ಅವರ ಕಡೆ ನೋಡ್ದ. ಆಮೇಲೆ ನಿಧಾನವಾಗಿ ಮೆಟ್ಲು ಇಳಿದು ಬಂದು ಅವ್ರ ಎದುರು ನಿಂತ್ಕೊಂಡ. 17 ವರ್ಷಗಳ ಮುಂಚೆ ನಿನ್ನ ಮಗ ಹೇಗಿದ್ನೋ ಇವತ್ತು ಹಾಗೇನೆ ಇದ್ದಾನೆ ಅಮ್ಮ ಅಂತ ಹೇಳ್ತಾ ಒಂದು ಸರ್ಕಾಸ್ಟಿಕ್ ಸ್ಮೈಲ್ ಬೀರಿ ಮಾಧವಿ ಅವರನ್ನ ದಿಟ್ಟಿಸಿ ನೋಡ್ದ. ಅವನ ಹೆಜ್ಜೆಗಳು ಇನ್ನೂ ಬ್ಯಾಲೆನ್ಸ್ ತಪ್ತಾ ಇದ್ವು. ಅವನ ಆ ಎಡವಿ ಬೀಳೋ ಹೆಜ್ಜೆಗಳು ಮತ್ತೆ ಕೆಂಪು ಕಣ್ಣುಗಳನ್ನ ನೋಡಿದ ಮಾಧವಿ ಅವರಿಗೆ ತಡೆಯೋಕಾಗ್ಲಿಲ್ಲ. ಪೂರ್ತಿ ಎಮೋಷನಲ್ ಆಗಿ ಅವನ ಮುಖದ ಕಡೆ ಕೈ ಚಾಚಿ ಅಂದ್ರು, ಆದಿತ್ಯ, ನೀನ್ ತುಂಬಾ ಕುಡಿಯೋಕ್ ಸ್ಟಾರ್ಟ್ ಮಾಡಿದ್ಯಾ ಮಗ. ಆದಿತ್ಯ ಅವ್ರ ಕೈಗಳನ್ನ ಗಾಳಿಯಲ್ಲೇ ಹಿಡಿದು ಅವರಿಂದ ದೂರ ಸರಿದು ನಗ್ತಾ ಹೇಳ್ದ, ನಾನ್ ಪೂರ್ತಿ ಪ್ರಜ್ಞೆಯಲ್ಲಿದ್ದಾಗ ನಿನ್ನ ಈ ಜನರನ್ನ ಹೇಗ್ ತಾನೇ ಸಹಿಸ್ಕೊಳ್ಳೋಕ್ ಸಾಧ್ಯ ಅಮ್ಮ. ಹೀಗೆ ಹೇಳ್ತಾ ಅವನು ಮಾಧವಿ ಅವ್ರ ಮುಖವನ್ನ ತನ್ನ ಕೈಗಳಿಂದ ಹಿಡಿದು ಅವ್ರ ಕಣ್ಣೀರನ್ನ ಓಡಿಸೋಕೆ ಸ್ಟಾರ್ಟ್ ಮಾಡ್ದ. ನಿಮ್ ಕಣ್ಣೀರು ತುಂಬಾ ಕಾಸ್ಟ್ಲಿ ಮದರ್ ಇಂಡಿಯಾ. ಅವನ್ನ ಹೀಗೆ ನನ್ನ ಮೇಲೆ ವೇಸ್ಟ್ ಮಾಡಬೇಡಿ. ಫ್ಯೂಚರ್ನಲ್ಲಿ ನೀವು ಕಣ್ಣೀರ್ ಹಾಕೋಕೆ ನಾನು ನಿಮ್ಗೆ ಎಷ್ಟೋ ಚಾನ್ಸಸ್ಗಳನ್ನ ಕೊಡ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಹೀಗೆ ಹೇಳ್ತಾ ಅವನು ಬೇಗ ಬೇಗ ಮೆಟ್ಲು ಹತ್ತಿ ಹೋದ. ಮಾಧವಿ ಒದ್ದೆಯಾದ ಕಣ್ಣುಗಳಿಂದಾನೆ ಮಗ ಹೋಗೋದನ್ನ ನೋಡ್ತಾ ನಿಂತಿದ್ರು. ಆದಿತ್ಯ ಚುರುಕಾಗಿ ತನ್ನ ರೂಮ್ ಕಡೆ ನಡೆದು ಬಾಗಿಲು ಓಪನ್ ಮಾಡಿ ಒಳಗ್ ಹೋದ. ಅವನ್ ಹೆಜ್ಜೆ ಸೌಂಡ್ ಒಂದ್ ಕ್ಷಣ ಕೇಳಿಸ್ತು. ಇಡೀ ರೂಮ್ ಮಂದವಾಗಿ ಬೆಳಗ್ತಾ ಇತ್ತು. ಮತ್ತೆ ಶಾಂತಿ ತರೋ ಆ ಸೂಕ್ಷ್ಮ ಪರಿಮಳ ರೂಮ್ ಪೂರ್ತಿ ಹರಡಿತ್ತು. ಕೋಣೆ ಸುತ್ತಲೂ ನೋಡ್ತಾ ಇದ್ದ ಆದಿತ್ಯನ ಕಣ್ಗಳು ಬಾಲ್ಕನಿಯಲ್ಲಿ ನಿಂತಿದ್ದ ಕಾವ್ಯಾಳ ಮೇಲೆ ಬಿದ್ವು. ಕಾವ್ಯ ಮೌನವಾಗಿ ಆಕಾಶವನ್ನ ನೋಡ್ತಾ ತನ್ನದೇ ಲೋಕದಲ್ಲಿ ಮುಳುಗಿದ್ಲು. ಆದಿತ್ಯ ರೂಮ್ ಒಳಗೆ ಬಂದಿದ್ದು ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಆದಿತ್ಯ ನಿಧಾನವಾಗಿ ಅವಳ ಹತ್ರ ಬಂದು ಅವಳ ಬೆನ್ನ ಹಿಂದೆನೆ ಸೈಲೆಂಟ್ ಆಗಿ ನಿಂತ್ಕೊಂಡ.
ಸಡನ್ ಆಗಿ ಕಾವ್ಯಾಗೆ ತನ್ನ ಬೆನ್ನಿನ ಮೇಲೆ ಆದಿತ್ಯನ ಆ ಬೆಚ್ಚಗಿನ ಉಸಿರು ಫೀಲ್ ಆಯಿತು. ಅವಳು ಗಾಬರಿಯಲ್ಲಿ ಬಾಲ್ಕನಿಯ ರೇಲಿಂಗ್ ಅನ್ನ ಬಿಗಿಯಾಗಿ ಹಿಡಿದು ಕಣ್ಮುಚ್ಕೊಂಡ್ಳು. ಆದಿತ್ಯ ತನ್ನ ಎರಡು ಕೈಗಳನ್ನ ಅವಳ ಭುಜದ ಮೇಲೆ ಜಾರಿಸಿ ಅವಳನ್ನ ಬಿಗಿಯಾಗಿ ಹಿಡ್ಕೊಂಡ. ಕಾವ್ಯಾಳ ಬೆನ್ನಿನ ಮೇಲೆ ತನ್ನ ಗಲ್ಲವನ್ನ ಇರಿಸಿ ಮೆಲ್ಲಗೆ ಪಿಸ್ಬಿಡ್ದ. ಅಮಾವಾಸ್ಯೆ ಕತ್ಲು ರಾತ್ರಿಲಿ ಚಂದ್ರ ಯಾವತ್ತು ಕಾಣಿಸಲ್ಲ ಕಾವ್ಯ. ಆಮೇಲೆ ಒಂದು ಟ್ವಿಸ್ಟೆಡ್ ಸ್ಮೈಲ್ ಬೀರಿ ಅವಳ ಕುತ್ತಿಗೆಯನ್ನ ಮುದ್ದಿಸೋಕೆ ಶುರು ಮಾಡ್ದ. ಇಬ್ರ ಹಾರ್ಟ್ ಬೀಟ್ ಜೋರಾಗಿತ್ತು. ಉಸಿರಾಟದಲ್ಲಿ ಒಂದು ವಿಚಿತ್ರವಾದ ವೇಗ ಇತ್ತು. ಆದಿತ್ಯ ಅವಳ ಕೂದಲಲ್ಲಿ ತನ್ನ ಮುಖ ಹೂತು ಅವಳ ಆ ಪರಿಮಳವನ್ನ ಪೂರ್ತಿ ಎಳ್ಕೊಂಡ. ಅವನು ನಿಧಾನವಾಗಿ ಅವಳ ಕಿವಿಯೋಲೆಯನ್ನ ಕಚ್ಚಿ ಆ ಬೆಚ್ಚಗಿನ ಧ್ವನಿಯಲ್ಲಿ ಕೇಳ್ದ, ಇದು ನಿನ್ಗೆ ಪೇನ್ ಮಾಡ್ತಿದ್ಯಾ? ನೀನ್ ಇದೆಲ್ಲ ಮಾಡ್ತಿರೋದು ನನಗೆ ನೋವು ಕೊಡೋಕೆ ಅಲ್ವಾ ಆದಿತ್ಯ? ಕಾವ್ಯ ಪೂರ್ತಿ ಶಾಂತ ಮತ್ತು ಮೃದುವಾದ ಧ್ವನಿಯಲ್ಲಿ ಕೇಳಿದ್ಲು. ಅವಳು ಹೊರಗಿಂದ ಎಷ್ಟೇ ಸೈಲೆಂಟ್ ಆಗಿದ್ರು ಆದಿತ್ಯನ್ಗೆ ಅವಳು ಒಳಗಿರೋ ಆ ಆಕ್ರಂದನ ಪೂರ್ತಿ ಅರ್ಥ ಆಗ್ತಾ ಇತ್ತು. ಅವಳ ಕೈಯನ್ನ ತನ್ನ ಕೈಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಆದಿತ್ಯ ಒಂದು ದೀರ್ಘವಾದ ಉಸಿರು ತಗೊಂಡು ಹೇಳ್ದ, ಏನ್ ಮಾಡ್ಲಿ ಹೆಂಡ್ತಿ, ನಿನ್ ನೋವು ಈಗ ನನ್ನ ನೋವನ್ನ ಸೈಲೆಂಟ್ ಮಾಡಿದೆ. ನಿನ್ನ ಈ ಅಳು ನನ್ಗೊಂದ್ ತರಹದ ಕಂಫರ್ಟ್ ಕೊಡ್ತಿದೆ. ಹೀಗೆ ಹೇಳ್ತಾ ಅವನು ಅವಳನ್ನ ಹಿಂದಿನಿಂದ ಇನ್ನೂ ಬಿಗಿಯಾಗಿ ಅಪ್ಕೊಂಡು ಕಣ್ಮುಚ್ಚಿದ.